ಕ್ಯಾಪ್ ಹಾಕೋಬಿಡಿ ಎಲ್ಲರೂ. ಅದೇ 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 Hi, morning. ಈ ದಿನ ರಾಜ್ಯಾದ್ಯಂತ ಶಾಲಾ ಪ್ರಾರಂಭೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಹಾಗೆ ನಮ್ಮ ಶಾಲೆಯಲ್ಲಿ ಗೋಣಿಕೊಪ್ಪ ಶಾಲೆಯಲ್ಲೂ ಸಹಿತ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಎಲ್ಲ ಅಧಿಕಾರಿಗಳ ನಿರ್ದೇಶನದಂತೆ ಈ ದಿನ ನಾವು ಶಾಲಾ ಪ್ರಾರಂಭೋತ್ಸವವನ್ನು ಗೋಣಿಕೊಪ್ಪ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಯಾಕೆ ಬಂದ್ವಿ ಅಂದರೆ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಾದರೆ ಎಲ್ಲ ಪಬ್ಲಿಕ್ಸ್ಗೆಲ್ಲ ಗೊತ್ತಾಗ್ತದೆ ಶಾಲೆ ಪ್ರಾರಂಭ ಆಗ್ತದೆ, ಮಕ್ಕಳೆಲ್ಲ ಶಾಲೆ ಕಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ರಚಾರ ಮಾಡೋಕ್ಕೆ ಸ್ವಲ್ಪ ಪ್ರಚಾರವೂ ಆಗುತ್ತೆ. ಮತ್ತು ಶಾಲೆಯನ್ನು ಇಲ್ಲಿಂದ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಾದಂಥ BO ಸಾಹೇಬರು ಇದೆಲ್ಲ ಜೊತೆಗೆ ಮಕ್ಕಳನ್ನ ವೆಲ್ಕಮ್ ಮಾಡಿಕೊಂಡು ಕರ್ಕೊಂಡು ಹೋಗಿ ಬಂದಿದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂಥ ತಾಲೂಕಿನ ಮಾನ್ಯ BO ಅವರಿಗೆ ಎಲ್ಲರ ಪರ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್. ಹಾಗೆಯೇ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಾಂತಿರವರು ಆಗಮಿಸಿದರೆ ಅವ್ರಿಗೂ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನೆರವೇರಿಸಿದ ನಮ್ಮ ಎಲ್ಲ ಶಾಲಾ ಶಿಕ್ಷಕರು, STMC ಅವರು ಮತ್ತು ಗ್ರಾಮಸ್ಥರು, ಪೋಷಕರೆಲ್ಲರೂ ಆಗಮಿಸಿದರೆ ಅವ್ರಿಗೂ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಮುಖ್ಯವಾಗಿ ಮಾನ್ಯ ನಮ್ಮ ಶಾಲೆಯಲ್ಲಿ ಏನೇ ಕೆಲಸ ಕಾರ್ಯಗಳನ್ನು ಮಾಡೋದು ಸಹಿತ ಮಾಧ್ಯಮ ಮಿತ್ರರು ನಮ್ಮ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಪ್ರಚಾರವನ್ನು ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ಇಲ್ಲಿ ಬಂದಿರುವಂಥ ಮಾಧ್ಯಮ ಮಿತ್ರರು ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಡೆದಿರುವಂಥ ಎಲ್ಲ ಗಣ್ಯರಿಗೂ ಸಹಿತ ಸ್ವಾಗತವನ್ನು ಬಯಸಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಮಾನ್ಯ BO ಸಾಹೇಬರು ನೆರವೇರಿಸಿಕೊಡ್ಬೇಕು. ಜೊತೆಗೆ ನಮ್ಮ SMC ಅಧ್ಯಕ್ಷರು ಸಹ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲ ಕೊಡಿ ಮಕ್ಕಳು ಈಗ ಬಂದ ಮಾಡಿ ನೀವೇ ಮಾಡಿ ಸರಿ ಇಲ್ಲ ಒಂಚೂರು ನೋಡಿ. 28ನೇ ಸಾಲಿಗೆ ಶೈಕ್ಷಣಿಕ ವರ್ಷ ಪ್ರಾರಂಭದ ದಿನ ಪ್ರಾರಂಭೋತ್ಸವ ಇದು ಎಲ್ಲ ಶಾಲೆಯಲ್ಲಿ
ವಿಶೇಷವಾಗಿ ನಮ್ಮ ಒಂದು ತಾಲೂಕಿನಲ್ಲಾಗಲಿ ರಾಜ್ಯದಾದ್ಯಂತಾಗಲಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಲ್ಲರೂ ಕೂಡ 28ನೇ ತಾರೀಕಿಗೆ 28, 29, 30, 31 ಅಲ್ಲಿಂದನೇ ಶಾಲೆಗೆ ಮಕ್ಕಳು ಬರೋಕ್ಕಿಂತ ಮುಂಚೆ ಎಲ್ಲ ಥರದ ಒಂದು ಸಿದ್ಧತೆಯನ್ನು ಮಾಡ್ತೀವಿ. ಉದಾಹರಣೆಗೆ ಶಾಲೆ ಸ್ವಚ್ಛತೆ ಮಾಡ್ತಕ್ಕಂಥದ್ದು, ಶಾಲೆಯ ಪರಿಸರವನ್ನು ಅಂದಗೊಳಿಸ್ತಕ್ಕಂಥದ್ದು, ಮಕ್ಕಳಿಗೆ ಬಂದಂಥ ಸಂದರ್ಭದಲ್ಲಿ ಅವ್ರು ಏನೆಲ್ಲ ಚಟುವಟಿಕೆಯನ್ನು ಮಾಡಬೇಕು ಅಂತ ಹೇಳ್ಬೋದು. ಪ್ರಾರಂಭದ ದಿನಗಳಲ್ಲಿ ಸೇತುಬಂಧ ಕಾರ್ಯಕ್ರಮ ಇರ್ಬೋದು, ನಮ್ಮದೇ ಪರಿಹಾರ ಬೋಧನೆಗಳಿರ್ಬೋದು. ಹೀಗೆ ಅನೇಕ ರೀತಿಯಲ್ಲಿ ಅವರನ್ನು ಬಂದಂಥ ಮಕ್ಕಳನ್ನ ಬರಮಾಡ್ಕೊಳ್ಳೋದ್ರ ಜೊತೆಗೆ ಹೊಸ ದಾಖಲಾತಿ ಆಂದೋಲನ ಕೂಡ ಅವರು ಇದು ಮಾಡಿದ್ದಾರೆ. ದಾಖಲಾತಿ ಆಂದೋಲನ ಅಂದರೆ ಶಾಲೆಗೆ ಏನಾದರೂ ಬೇಗ ಆಚಾರದ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಒಂದು ವಾರ ಯಾರು ಮಕ್ಕಳು ಕಳೆದ ಬಾರಿ ಇದ್ದರು ಅವರು ಬಾರದಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಮನೆ ಭೇಟಿ ಮಾಡ್ತಕ್ಕಂಥದ್ದು, ದಾಖಲಾತಿ ಆಂದೋಲನ ಮಾಡ್ತಕ್ಕಂಥದ್ದು, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಆಮೇಲೆ ದಾಖಲಾತಿನೇ ಕೂಡ 6 ವಯಸ್ಸಿಗೆ ಏನು ಮಗು ಬಂದಿದೆ ಅದನ್ನ ಸರ್ಚ್ ಮಾಡಿ ಅಥವಾ ಹುಡುಕಿ ಬಂದಂಥ ಮಗು ಜೊತೆಗೆ ಆಯಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮಕ್ಕಳ ಮನೆ ಭೇಟಿ ಕೊಟ್ಟು ಅವರನ್ನು ದಾಖಲು ಮಾಡ್ತಕ್ಕಂಥದ್ದು ಎಲ್ಲ ಪ್ರಕ್ರಿಯೆಗೆ ಇವತ್ತು ಚಾಲನೆ ಸಿಕ್ಕಂತಾಗಿದೆ. ಹಾಗಾಗಿ ಇವತ್ತು ನಮ್ಮ ತಾಲೂಕಿನ ಇಡೀ ತಾಲೂಕಿನ ಎಲ್ಲ ಕಡೆ ಈ ಶಾಲಾ ವಿಶೇಷವಾಗಿ ಈ ಶಾಲೆಯಲ್ಲಿ ವಿಶೇಷವಾಗಿ ಎಲ್ಲ ಮುಖ್ಯ ಶಿಕ್ಷಕರಾದಿಯಾಗಿ ಎಲ್ಲ ಸಹ ಶಿಕ್ಷಕರು SDMC ಪ್ರತಿಯೊಬ್ಬರು ಕೈ ಜೋಡಿಸಿ ಪ್ರತಿಯೊಂದು ಚಟುವಟಿಕೆಗಳು ಇಲ್ಲಿ ಅನೇಕ ಚಟುವಟಿಕೆಗಳನ್ನು ಭಾಳ ತಾಲೂಕು ಮಟ್ಟದ ಚಟುವಟಿಕೆಗಳ ಇಲ್ಲಿ ನಾವು ನಿರ್ವಹಿಸಿದ್ದೀವಿ. ಹಾಗೆ ಎಲ್ಲ ಚಟುವಟಿಕೆಗಳನ್ನು ಭಾಳ ಪ್ರೀತಿಯಿಂದ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡ್ತಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಹಾಜರಿರ್ತಕ್ಕಂಥ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, SDMC ಅಧ್ಯಕ್ಷರು, ಹಾಗೆ ಅವರ ಪೋಷಕರು ವಿಶೇಷವಾಗಿ ಇಲ್ಲಿ ಮತ್ತು ಇಲ್ಲಿ ಒಂದು ಸಂಸ್ಥೆ ಕೂಡ ಇವತ್ತು ಮುಂದೆ ಬಂದು ಸಹಾಯ ಮಾಡೋಕ್ಕೆ ಬಂದಿದೆ. ಹಾಗೆ ಮತ್ತು ಪೋಷಕರು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಶುಭವನ್ನು ಕೋರ್ತಾ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅವರಿಗೆ ಈ ವರ್ಷ ಏನು ಪ್ರಾರಂಭ ಆಗಿದೆ ಅವರಿಗೆಲ್ಲ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಎಲ್ಲರೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ನಾನು ಮಾತು ಮುಗಿಸ್ತೀನಿ. What I
ಮೇಡಮ್ ಬರ್ತಾರೆ ಅವ್ರಿಗೆ ಹೂ ಕೊಡಿ. ತೆಗಿಬೇಕಾ? ಇಲ್ಲಿ ಅದೇ ಸರ್, ನೀವು ಕೊಡ್ಬೇಕಾಗಿತ್ತು ಸರ್. ನಮ್ಮ BRC ಕೇಂದ್ರದ BNP ಆಗಿರ್ತಕ್ಕಂಥ ಶ್ರೀಮತಿ ವಾಮನ ಮೇಡಮ್ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಅದೇ ರೀತಿಯಲ್ಲಿ ಗೋಣಿಕೊಪ್ಪಲ್ ಕಸಲಿನ ಸಂಪನ್ಮೂಲ ವ್ಯಕ್ತಿಯಾಗಿರ್ತಕ್ಕಂಥ ಶ್ರೀಮತಿ ರಾಧರ್ ಅವರು ಸಹ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ತಲುಪಿತು ಅಂದ್ರೆ ನಮ್ಮ ಪ್ರಾರಂಭೋತ್ಸವ 3 ದಿನದಿಂದ ಮನೆಗೆ ಫೋನ್ ಮಾಡ್ತಾ ಇದ್ದೀವಿ, ಮೆಸೇಜ್ ಆಗ್ತಾ ಇದ್ದೀವಿ, ಮಕ್ಕಳು ಕಳಿಸ್ಕೊಡಿ ಅಂತ. ಮಕ್ಕಳ ಕಡೆ ನಾವು ಇಲ್ಲಿ ಶಾಲೆ ಏನು ಕೆಲಸ ಮಾಡಿಸೋದಿಲ್ಲ, ಆದರೂ ಸಹಿತ ಕೊನೆಗೆ ಮಕ್ಕಳು ಬಂದಿದ್ದೀವಿ, ಇಷ್ಟೇ ಮಕ್ಕಳು ಬಂದಿದ್ದು. ನಮ್ಮ ಅಂದಾಜು 300 ಮಕ್ಕಳು ಇವತ್ತು ಬರಬೇಕು ಇತ್ತು. ಹಾಗಾಗಿ 300 ಮಕ್ಕಳಿಗೂ ಸಹಿತ ಸ್ವೀಟನ್ನು ರೆಡಿ ಮಾಡಿಸಿ ಇಟ್ಟಿದ್ದೆ. ಇವತ್ತು ಯಾರು ಮಕ್ಕಳು ಬಂದಿದ್ದಾರೆ ಸರ್, ಆ ಮಕ್ಕಳು ಮಾತ್ರ ನೋಟ್ಬುಕ್ ಕೊಡ್ತೀವಿ ಸರ್. ನಾಳೆ ಬರೋ ಮಕ್ಕಳು ನೋಟ್ಬುಕ್ ಕೊಡೋದಿಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ ನಮ್ಮ ಟೀಚರ್ಸ್ ಎಲ್ಲ ವಿದ್ಯಾರ್ಥಿಗಳು ಇಂಡಿವಿಜುವಲ್ ಆಗಿ ಫೋನ್ ಮಾಡಿದ್ದಾರೆ, ಇಂಡಿವಿಜುವಲ್ ಆಗಿ ಮೆಸೇಜ್ ಹಾಕಿದ್ದಾರೆ. ಅದು ಸಹಿತ ಬರದೇ ಇದ್ದಾಗ ನಮಗೂ ಸ್ವಲ್ಪ ಬೇಸರ ಆಗ್ತದೆ. ಏನೇ ಇರಲಿ, ಈ ಒಂದು ದಿನ ಬಹಳ ಅಚ್ಚುಕಟ್ಟಾದ ಪ್ರಾರಂಭೋತ್ಸವಕ್ಕೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಾದ ಶ್ರೀಯುತ BOR ಅವರಾದ ಶ್ರೀಯುತ ಪ್ರಕಾಶ್ ಅವರು ಆಗಮಿಸಿದ್ರು. ಕಾರ್ ಸ್ಟ್ಯಾಂಡ್ ಹತ್ರ ನಮ್ಮ ಕಾರ್ಯಕ್ರಮವನ್ನ ಇನಾಗ್ರೇಷನ್ ಮಾಡಿಸಿದ್ವಿ. ಯಾಕೆ ಅಂತ ಹೇಳಿದ್ರೆ ಆ ರೀತಿ ಮಾಡಿದ್ವಿ ಅಂತ ಹೇಳಿದ್ರೆ, ಪ್ರತಿ ವರ್ಷ ಈ ಕಡೆಯಿಂದ ಮಕ್ಕಳನ್ನ ಇನಾಗ್ರೇಷನ್ ಮಾಡಿ ಕರ್ಕೊಂಡ್ಬರ್ತಾ ಇದ್ವಿ. ಈ ಸಾರಿ ಅಲ್ಲಿ ಎಲ್ಲ ಜನಗಳು ಸೇರ್ತಾರೆ, ಬಸ್ ಸ್ಟ್ಯಾಂಡ್ ಪಕ್ಕ ಇರೋದ್ರಿಂದ ಜನಗಳು ಸೇರ್ತಾರೆ, ವಿಷಯ ಗೊತ್ತಾಗುತ್ತೆ. ಆ ಒಂದು ದೃಷ್ಟಿಯಿಂದ ಅಲ್ಲಿ ಪ್ರಾರಂಭೋತ್ಸವನ್ನ ಇನಾಗ್ರೇಷನ್ ಮಾಡಿದ್ವಿ. ಮಕ್ಕಳನ್ನ ಹೂ ಕೊಟ್ಟು ಸ್ವಾಗತ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಆ ಒಂದು ಕಾರ್ಯಕ್ರಮದಲ್ಲಿ BOR ಅವರು ಮತ್ತು ಅಕ್ಷರದಾಸೋಹದ ಅಧಿಕಾರಿಗಳಾದ ರಾಜೇಶ್ ಅವರು, ನಮ್ಮ ಮಾನ್ಯ ಪತ್ರಕರ್ತ ಮಿತ್ರರು ಎಲ್ಲರೂ ಮತ್ತು STMC ಅಧ್ಯಕ್ಷರು ಆದಿಯಾಗಿ BRP ಅವರು, CRP ಅವರು ಮತ್ತೆಲ್ಲ ಪೋಷಕರಾದಿಯಾಗಿ ಎಲ್ಲರೂ ಆಗಮಿಸಿದ ಅಲ್ಲಿಗೆ. ಮೊದಲನೇದಾಗಿ ನಿಮ್ಗೆ ಅಲ್ಲಿಗೆ ಬಂದಿದ್ದಕ್ಕೆ ನಮ್ಗೆಲ್ಲರಿಗೂ ಆತ್ಮೀಯವಾದ ಧನ್ಯವಾದಗಳು ನಾನು ಹೇಳಕ್ಕಾಗಿಲ್ಲ, ಇಲ್ಲಿ ಹೇಳ್ತಾ ಇದ್ದೀನಿ. ಒಂದು ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಗೆ ಉತ್ತಮವಾದ ಕೆಲಸ ಕಾರ್ಯಗಳಾಗ್ಲಿ, ಉತ್ತಮವಾದ ಮಕ್ಕಳಿಗೆ ಉತ್ತಮವಾದ ಕಲಿಕೆ ಚೆನ್ನಾಗಾಗ್ಲಿ, ಕಲಿಕಾ ಮಟ್ಟ ಉತ್ತಮವಾಗ್ಲಿ, ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ 2-3 ಬಾರಿ ಸಭೆಯನ್ನು ಮಾಡಿ ನಮ್ಮ ಟೀಚರ್ಸ್ಗೆಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಮಕ್ಕಳು ಇವತ್ತಿನ ಪಾಠ ಶುರು ಮಾಡೋಣ. ಯಾಕೆ ಅಂತ ಹೇಳಿದ್ರೆ ಕಲಿಕೆ ಎಲ್ಲರಿಗೂ ಇಂಪಾರ್ಟೆಂಟ್. ಆ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು, ಪ್ರಾರಂಭೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡು, ಒಂದು ಸೆಲ್ಫಿ ಸ್ಟ್ಯಾಂಡ್ ಅನ್ನ ಸತೀಶ್ ರಾವ್ ಬೆಳಿಗ್ಗೆ 8 ಗಂಟೆಗೆ ಬಂದು ನಾನು ಅಲ್ಲಿ ಬರ್ತಿರ್ಬೇಕಾದ್ರೆ ಇವ್ರು ಹೇಳಿದ್ರು, ನಿಮ್ ಸರ್ ಅಲ್ಲಿ ಗುಡಿಸ್ತಾ ಇದ್ರು ಸರ್ ಅಲ್ಲಿ ಅಂತ. ಸತೀಶ್ ಸರ್ ಅಂದ್ರೆ ನೋಡಿ ಯಾವ ಮಟ್ಟಕ್ಕೆ ಬಂದು ತಲುಪಿದ್ವಿ ನಾವು. ನಾವೇ ಕ್ಲಾಸ್ ಗುಡಿಸಿ, ನಾವೇ ರೆಡಿ ಮಾಡಿ, ನಾವೆಲ್ಲರನ್ನು ವೆಲ್ಕಮ್ ಮಾಡ್ತಿದ್ವಿ. ಅಂದ್ರೆ ನಮ್ಗೆ ಇರುವಂತಹ ಕಾಳಜಿ ವಿದ್ಯಾರ್ಥಿಗಳಿಗೂ ಇರಬೇಕು ಅನ್ನೋದು ಹೇಳ್ತಿರುವಂತದ್ದು. ಏನೇ ಇರಲಿ, ಎಲ್ಲರೂ ರೆಡಿ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಶಾಂತಿರವರು ವೇದಿಕೆಯನ್ನು ಅಲಂಕರಿಸಿಕೊಂಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೇನೆ ನಮ್ಮ BRP ಮೇಡಮ್ ಅವರು, ಅಮರ ಮೇಡಮ್ ಅವ್ರಿಗೆ ಬೆಳಿಗ್ಗೆ ನಾನು ಫೋನ್ ಮಾಡಿ ಹೇಳಿದ್ದು, ಮೇಡಮ್ ನಮ್ಮ ಶಾಲಾ ಕಾರ್ಯಕ್ರಮ ಇದೆ ಬನ್ನಿ ಅಂತ ಹೇಳ್ಬಿಟ್ಟು ಅವರು ಸಂತೋಷದ ಈ ಒಂದು ಕಾರ್ಯಕ್ರಮ ಆಗಮಿಸಿದ್ದಾರೆ. ಅವರಿಗೆ ಸಹಿತ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೇನೆ ಉತ್ತಮ ವಾಗ್ಮಿಗಳು, ಪತ್ರಕರ್ತರು ಹಾಗೂ ಗೆಳೆಯರೂ ಆಗಿರುವಂತಹ ಶ್ರೀಯುತ
ಜಗದೀಶ್ ಅವರು ವಿಜಯನಗರ ಪೇಪರ್ನ ವರದಿಗಾರರು ಜಗದೀಶ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್. ಹಾಗೆ ಮತ್ತೊಬ್ಬ ಉತ್ತಮ ವಾಗ್ಮಿಗಳು ಮತ್ತು ಉತ್ತಮ ಸಂಘಟನಾಕಾರರು ಹಲವಾರು ಕಾರ್ಯಕ್ರಮಗಳನ್ನ ಸಂಘಟನೆ ಮಾಡಿಕೊಂಡು ಉತ್ತಮವಾದ ಕೆಲಸ ಕಾರ್ಯ ಮಾಡ್ತಿರುವಂತ ಶ್ರೀಯುತ ಸಿಂಗಿ ಸತೀಶ್ ಅವರಿಗೂ ಸಹಿತ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೇನೆ ನಮ್ಮ ಕ್ಲಸ್ಟರ್ನ ಮುಖ್ಯಸ್ಥರು ಶ್ರೀಮತಿ ರಾಧಾರವರು CRP ರವರು ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಎಲ್ಲರ ಪರವಾಗಿ. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೋರಿಕೆಯ ಮೇರೆಗೆ ನೋಟ್ಬುಕ್ಗಳನ್ನ ನೀಡಿರುವಂತಹ ಐಕ್ಯೂಮ್ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಯುತ ವಿಘ್ನೇಶ್ ಅವರಿಗೂ ಸಹಿತ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಅವರ ಗೆಳೆಯರು ಬಂದಿದ್ದಾರೆ, ಶಾಗಿನ್, ಶರತ್, ಸೋನಿಯಾ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೇನೆ ನಮ್ಮ STMC ಎಲ್ಲ ಸದಸ್ಯರುಗಳು, ಪೋಷಕರು ಬಂದವರು, ಹಳೆ ವಿದ್ಯಾರ್ಥಿಗಳು ಮತ್ತು ನಮ್ಮ ಶಾಲೆಗೆ ಬಹಳ ಆತ್ಮೀಯವಾಗಿ ಬಂದಿರುವಂತಹ ಪುಟಾಣಿ ವಿದ್ಯಾರ್ಥಿಗಳು ಸಹಿತ ಆಸೀನರಾಗಿದ್ದೀರಿ. ನಿಮಗೂ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮೆಲ್ಲ ಶಿಕ್ಷಕರವರಿಗೂ ಅಡುಗೆಯವರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಆದರೆ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭದಲ್ಲೇ ಉದ್ಘಾಟನೆ ಮಾಡಿಕೊಟ್ಟು ಅವರು ಅತಿ ಅರ್ಜೆಂಟ್ ಕೆಲಸ ಇರೋದ್ರಿಂದ ದೇವರು ಹೋಗಿದ್ದಾರೆ, ಪ್ರಕಾಶ್ ಸರ್ ಅವರು, ಅವ್ರಿಗೂ ಸಹಿತ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತೇನೆ, ಧನ್ಯವಾದಗಳು ಅವ್ರಿಗೆ ಹೇಳ್ತೇನೆ. ಹಾಗೆ ನಮ್ಮ ಅಕ್ಷರದಾಸೋಹದ ಅನ್ನದ ಅಧಿಕಾರಿಗಳಾದಂತ ಹಾಲು, ಅನ್ನ, ಮಾಲ್ಟ್ ಕೊಡ್ತಂತ ಅಧಿಕಾರಿಗಳು ರಾಜೇಶ್ ಸರ್ ಅವರು, ಅವ್ರಿಗೂ ಸಹಿತ ಕಾರ್ಯಕ್ರಮಕ್ಕೆ ಬಂದಿರೋದು ಸ್ವಾಗತವನ್ನು ಬಯಸಿ ಧನ್ಯವಾದಗಳು ಸಹಿತ ಹೇಳ್ತಾ ನನ್ನ ಈ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಶಿವಕುಮಾರ್ HK, ಹಿರಿಯ ಮುಖ್ಯ ಶಿಕ್ಷಕರು, ಸರ್ಕಾರಿ ಮಾದರಿ ಉಳಿದುಕೊಳ್ಳಲು. ನನಗೆ ಮೊದಲನೇದಾಗಿ ಐಕ್ಯೂಮ್ ಬಗ್ಗೆ ಐಕ್ಯೂಮ್ ತ್ರಿಬಲ್ ಬಗ್ಗೆ ಒಳ್ಳೆಯ ಒಪಿನಿಯನ್ ಇದೆ. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಮಾರ್ಚ್ ಏಪ್ರಿಲ್ನಲ್ಲಿ ನನಗೆ ಪರಿಚಯ ಆಗಿರುವಂಥದ್ದು ಈ ಸಂಸ್ಥೆಯ ಉದ್ದೇಶಗಳು ಮತ್ತು ಅವರ ತಂಡದವರು ನಮ್ಮ ಟೀಚರ್ ಅವರ ಮುಖಾಂತರ ಪರಿಚಯ ಆಗಿ ಅವರು ನಮಗೆ ಸಹಕಾರ ಮಾಡ್ತಿದ್ದು ಬಂದರು. ಅವರ ಒಂದು ಯೋಜನೆಗಳನ್ನು ಕೇಳಿ ನನಗೆ ಬಹಳ ಖುಷಿಯಾಯಿತು. ತುಂಬ ಎಲ್ಲರೂ ಇದರಲ್ಲಿ ಯುವಕರು ಮತ್ತು ಯುವತಿಯರು ಇರೋದರಿಂದ ಉತ್ತಮವಾದ ಚಿಂತನೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ವಿ. ಈಗಾಗಲೇ ನಮ್ಮ ಶಾಲೆಯಲ್ಲಿ ಮಾಡಿದಂಥ 2 ಕಾರ್ಯಕ್ರಮ ಭಾಳ ಉತ್ತಮವಾದ ಕಾರ್ಯಕ್ರಮವನ್ನು ಮೂಡಿ ಬಂದಿದೆ ಮತ್ತು ನನಗೆ ಭಾಳ ಸಂತೋಷ ಆಗಿದೆ. ಯುವಕರಿಗೆ ಇಂಥ ಮನಸ್ಥಿತಿ ಬಂದು 4 ಜನಕ್ಕೆ ಸಹಾಯ ಮಾಡುವಂಥ ಮನೋಭಾವವನ್ನು ಇಟ್ಕೊಂಡಂಥ ಈ ಯುವಕರ ತಂಡ ಐಕ್ಯೂಮ್ ತ್ರಿಬಲ್ ತಂಡಕ್ಕೆ ನನ್ನ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಈ 1 ವರ್ಷದಲ್ಲಿ ಹಲವಾರು ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ. ಇನ್ನು ಮುಂದೆನೂ ಸಹಿತ ಇದನ್ನು ಬೆಳೆಸ್ಕೊಂಡು ಉತ್ತಮವಾದ ಎಲ್ಲರಿಗೂ ಸಹಕಾರ ಕೊಟ್ಕೊಂಡು ಯಾರಿಗೆ ಅಸಹಾಯಕರಿದ್ದಾರೆ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಆ ಮನಸ್ಸನ್ನು ಕೊಟ್ಟಂಥ ಸಹಾಯ ಮಾಡುವಂಥ ಮನಸ್ಸನ್ನು ಕೊಟ್ಟಂಥ ನಿಮ್ಮ ಯುವಕ ತಂಡಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಬರ್ಬೇಕು